ಸಚಿವರಾದ ಮಾನ್ಯ ಅಮಿತ್ ಶಾ ಅವರು ಅಂಬೇಡ್ಕರ್ ಕುರಿತು ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಈ ಹೇಳಿಕೆ ನಾವು ಸಂಪೂರ್ಣವಾಗಿ ಆಲಿಸಿದ್ದೇವೆ. ಉಳಿದೆಲ್ಲ ವಿಚಾರಗಳು ಸರಿಯಾದವು ತಪ್ಪದವು ಆ ಎರಡನೇ ಮಾತು. ಆದರೆ ಅದರೊಳಗೆ ಒಂದು ಮಾತು ಹೇಳ್ಯಾರ. ಆ ಮಾತ ನಮ್ಮನ್ನು ಸಹಿತ ಈ ದೇಶದ 80% ಈ ಸಮುದಾಯಕ್ಕೆ ತುಂಬಾ ಹಿಡಿಸಲಾರಂತ ನೋವಾಗೈತಿ. ದೇಶದಲ್ಲಿ ಒಂದು ಫ್ಯಾಷನ್ ಆಗಿದೆ, ಅಂಬೇಡ್ಕರ್ 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 ಅಂಬೇಡ್ಕರ್. ಇಷ್ಟೊಂದು ಬಾರಿ ಆ ದೇವರ ಹೆಸರನ್ನು ನೆನೆಸಿದ್ದರೆ 7 ಜನ್ಮಗಳವರೆಗೆ ಸ್ವರ್ಗ ಪ್ರಾಪ್ತಿಯಾಗುತ್ತಿತ್ತು. ಉಳಿದ ಹಿಂದೆ ಮಾತಾಡಿದ್ದು ಮುಂದೆ ಮಾತಾಡಿದ್ದು ಮಾತುಗಳು ನಮ್ಗೆ ಬೇಕಾಗಿಲ್ಲ. ಈ ಮಾತೇನು ಮಾತಾಡಿಲ್ಲ, ಇದು ಒಂದು ಆವೇಶದೊಳಗೆ ಮಾತಾಡಿದ್ದು ಮಾತಲ್ಲ. ಇದು ನಮ್ಮ ಅಪ್ಪ ಅವ್ರು ನಂಗಿದ್ದ ಅಪ್ಪ ಅವರು ಬಹಳ ಚೆನ್ನಾಗಿ ಹೇಳಿದ್ರು. ಏನಪ್ಪಾ ಅಂದ್ರೆ ಇದು ಜಸ್ಟ್ ಒಂದು ಹಳ್ಳ ಹೋಗತ್ ನೋಡ್ಯಾರ. ಜಸ್ಟ್ ಇದೊಂಥರ ಹೆಂಗ ಟ್ರಯಲ್ದಾಗ ಎರಕೈತೋ ಏನ್ ಪಾಸ್ ಆಕೈತಿ ನೋಡಕ್ ಅದನ್ನ ಜಸ್ಟ್ ಬಿಟ್ಟಾರ. ಅದು ಪ್ರಜ್ಞಾಪೂರ್ವಕವಾಗಿ ಆಡಿದಂತ ಮಾತು. ಇದು ಎಲ್ಲಿ ಸ್ವಲ್ಪ ನಾವು ಕ್ಷಮಾ ಮಾಡುವಂತ ಮಾತ ಇದು ಅಲ್ಲ. ಈ ಮಾತು ಏನೈತಲ್ಲ, ಅಂಬೇಡ್ಕರ್ ಅವರಿಗೆ, ಅಂಬೇಡ್ಕರ್ ಅನ್ನು ನಂಬಿದಂತ ನಮ್ಮೆಲ್ಲರಿಗೂ ಹಾಗೂ ಈ ಭಾರತದ ಪ್ರಜಾಪ್ರಭುತ್ವಕ್ಕೆ ಕಂಟಕ ಆಗೈತಿ. ಇದು ಮಾತೇನು ಸಾಮಾನ್ಯ ಮಾತಲ್ಲಿದು. ಹಿಂದೆ ಸಾವಿರಾರು ವರ್ಷಗಳಿಂದ ಈ ರಾಷ್ಟ್ರದ 80% ಜನತೆಯಾದ ನಮ್ಮನ್ನು ಶೂದ್ರರನ್ನಾಗಿಸಿ, ದಲಿತರನ್ನಾಗಿಸಿ, ಅಸ್ಪೃಶ್ಯರನ್ನಾಗಿಸಿ, ನಮ್ಮನ್ನು ಹೀನಾಯವಾಗಿ ಮನುಷ್ಯರಾಗಿಯೇ ಕಂಡಿಲ್ಲ. ಅಂತದ ಒಂದು ಸತ್ಯ ಹಸಿ ಸತ್ಯ ನಮ್ಮ ಕಣ್ಣು ಮುಂದೈತಿ. ಈಗ ಸ್ವತಂತ್ರ ಭಾರತದಲ್ಲಿ ಪೂಜ್ಯ ಅಂಬೇಡ್ಕರ್ ತಂದೆಗಳ ಕೊಟ್ಟಂತ ಈ ಸಂವಿಧಾನದಿಂದ ನಾವೆಲ್ಲ ಸುಖ ಶಾಂತಿ ನೆಮ್ಮದಿಯಿಂದ ಸಾಮಾಜಿಕ ಸಮಾನತೆಗಳಿಂದ ಬದುಕ್ತಾ ಇದ್ದೇವೆ. ನಿಮ್ಮ ಮಾತಿನಿಂದ ಮತ್ ನಮ್ಗೆ ಹೆಂಗ ಆಗ್ತೈತಪ್ಪ, ನಮ್ ಕುತ್ತಿಗೆ ಇಚ್ಚದಂಗ ಆಗ್ತೈತಿ, ನಮ್ ಉಸಿರ ಬಂದ್ ಮಾಡ್ದಂಗ ಆಗ್ತೈತಿ. ನಮ್ ಉಸಿರು ಬಂದ್ ಮಾಡಿ ಅದಿ ಮಾಡಿಟ್ಟಿದ್ರಲ್ಲ, ಈಗೇನು ಉಸಿರಾಸಕ್ತೇವು ಆ ಉಸಿರು ಬಂದ್ ಮಾಡ್ದಂಗ ಅನ್ಸಕ್ತೈತಿ. ನಾವು ಮನುಷ್ಯರು ಎಂದು ತೋರಿಸಿದ ಆ ಅಂಬೇಡ್ಕರ್ ತಂದೆಗಳು ನಮ್ಗ ಪರಮಾತ್ಮನಿಗಿಂತ ಹೆಚ್ಚಿನವರು. ಅಂತವ್ರ ಹೆಸರು ಹೇಳೋದು ಒಂದು ಫ್ಯಾಷನ್ ಅಂತ ಹೇಳಿದ್ರಿ. ಫ್ಯಾಷನ್ ಅಂತ ಎದಕ್ಕತ್ತಾರ? ತಾವೆಲ್ಲ ಬಹಳ ವಿದ್ಯಾವಂತರಿದ್ರಿ. ಫ್ಯಾಷನ್ ಎದಕ್ಕತ್ತಾರ? ನಾ ಹೆಂಗದೀನಿ, ನಾ ಚಂದಿಲ್ಲ, ನಾ ಚಂದಗೆ ಕಾಣಕ್ಕೆ ಏನು ಅಲಂಕಾರ ಮಾಡ್ಕೊತಿಲ್ಲ, ಅದಕ್ಕೆ ಫ್ಯಾಷನ್ ಅಂತಾರ. ಅಂಬೇಡ್ಕರ್ ತಂದೆಗಳ ಹೆಸರು ಹೇಳುದು ಫ್ಯಾಷನ್ ಅಂದ್ರ ಅವ್ರ ಹೆಸರು ಹೇಳಬಾರ್ದು. ಅದನ್ನ ನೀವು ಹೇಳಕತ್ತೀರಿ ಅದ್ ಹೇಳ್ದಂಗ. ಇದನ್ನ ನಾವು ಬಹಳ ಎಚ್ಚರದಿಂದ ಎಲ್ಲರೂ ಗಮನಿಸಬೇಕು. ಈ ಫ್ಯಾಷನ್ ಅಂತ ಹೇಳಿಲ್ಲ, ಈ ಶಬ್ದವನ್ನು ನಾವು ಯಾರು ಅದನ್ನು ಮರಿಲಕ್ಕಾಗುವುದಿಲ್ಲ. ಜಗತ್ತಿನಲ್ಲಿ ಮಾನವ ಮೌಲ್ಯಗಳನ್ನು ಅತ್ಯುತ್ತಮ ಸಂವಿಧಾನವನ್ನು ನೀಡಿದಂತ, ಭಾರತ ಸಂವಿಧಾನವನ್ನು ನೀಡಿದಂತ ಅಂಬೇಡ್ಕರ್ ತಂದೆಗಳಿಗೆ ತಾವು ಈ ಭಾರತ ಸಂವಿಧಾನವನ್ನು ವಿರೋಧಿಸುವ ಮನಸ್ಥಿತಿಯವರು ಬಹಳ ಜನ ಆದಿರಿ. ಇವ್ರು ಏನ್ ಮಾಡಾಕ್ತಿರಿ, ಅವಾಗ ಒಬ್ಬೊಬ್ಬ ಶಾಂಪಲ್ ಒಂದೊಂದ್ ತರ ಒಬ್ಬೊಬ್ಬೊಬ್ಬರು ಹೇಳಿಕೆ ಕೊಡಾಕ್ತಿರಿ. ಅದರ ಮುಂದುವರಿದ ಭಾಗವಾಗಿ ಈಗ ನಮ್ಮ ಗೃಹ ಸಚಿವರೇ ಮಾತಾಡಕತ್ತಾರಂದ್ರ ಈಗ ನಾವು ಎಷ್ಟೊಂದು ಎಚ್ಚರಗೊಳ್ಬೇಕಾಗೈತಿ. ಆ ದಿಕ್ಕಿನೊಳಗೆ ನಾವೆಲ್ಲ ವಿಚಾರ ಮಾಡ್ಬೇಕಾಗಿ. ತಮ್ಮಂತವರಿಗೆ ಸಮಾಜದ ಅವಶ್ಯಕತೆ ಇಲ್ಲ. ತಮಗೆ ಬೇಕಾದುದು ಸಮಾನಾಂತರ ಸಮಾಜ, ಮೇಲು ಕೀಳು ಎಂಬ ಸಮಾಜ. ತಮಗ ಅಂಬೇಡ್ಕರ್ ಬಯಸಿದಂತ ಸಮಾಜ ಬೇಕಾಗಿಲ್ಲ. ಅಂಬೇಡ್ಕರ್ ತಂದೆಗಳು ಬಲಿಷ್ಠ ಸಂವಿಧಾನ ಕೊಡ್ಲಿಕ್ಕಂದ್ರ, ಅಕಸ್ಮಾತ್ ಅಂಬೇಡ್ಕರ್ ತಂದೆಗಳು ಸಂವಿಧಾನ ಕೊಟ್ಟಲಿಕ್ಕಂದ್ರೆ ಏನಾಕಿತ್ತಪ್ಪ ಅಂದ್ರ ನಮ್ಮ ಭಾರತಕ್ಕೆ ಪ್ರಥಮ ಪ್ರಧಾನಮಂತ್ರಿಗಳು ಯಾರು? ಜವಾಹರ್ಲಾಲ್ ನೆಹರು. ಹೌದಲ್ಲ? ಅವ್ರಿಗೆಲ್ಲರಿಗೂ ಏನ್ ಹೆಸರ್ತಾರ? ಅವ್ರ ಮೊಮ್ಮಕ್ಳಿಗೆ ಏನತ್ತಾರ? ಬಂಗಾರ ಚಮಚ ಬಾಯಾಗಿಟ್ಕೊಂಡು ಹುಟ್ಟದವ್ರು ಅಂತಾರೆ. ಹೌದಲ್ಲ? ಅವರೇ ಪ್ರಧಾನಿ ಆಗಿ ಹೋಗ್ಬಿಡ್ತಿದ್ರು. ಅವತ್ತೆಲ್ಲ ಕಡಿತಕನ ಅವರೇ ಹಾಕಿದ್ರು. ಇವತ್ತು ನೀವು ಯಾರೇ ಪ್ರಧಾನಮಂತ್ರಿಗಳಾಗಿರಿ ಅಂದ್ರೆ, ನೀವು ಯಾರೇ ರಾಷ್ಟ್ರಪತಿಗಳಾಗಿರಿ ಅಂದ್ರೆ, ನೀವು ಯಾರೇ ಗೃಹ ಸಚಿವರಾಗಿರಿ ಅಂದ್ರೆ, ನೀವು ಯಾರೇ ಉನ್ನತಿ ಹುದ್ದೆಯೊಳಗೆ ಅದೀರಿ ಅಂದ್ರೆ ಅದಕ್ಕೆ ನೀವು ಎಲ್ಲಾರು ಯಾರು ನೆನೆಸ್ಬೇಕು? ಅಂಬೇಡ್ಕರ್ ತಂದೆಗಳನ್ನ ನೆನೆಸ್ಬೇಕು. ದಲಿತರು, ದಮನಿತರು, ಸ್ತ್ರೀಕುಲ, ಅಂಗವಿಕಲರು, ರೋಗಿಗಳು, ವೃದ್ಧರು, ಅಪರಾಧಿಗಳು ಸೇರಿದಂತೆ ಎಲ್ಲರಿಗೂ ಬದುಕುವ ಮತ್ತು ತಮ್ಮ ಹಕ್ಕಿಗಾಗಿ ಒತ್ತಾಯಿಸುವ ಶಕ್ತಿಯನ್ನು ನೀಡಿದವರು ಅಂಬೇಡ್ಕರ್ ತಂದೆಗಳು. ಇಂಥ 10 ಹಲವು ಕಾರಣಗಳಿಂದ ಭಾರತದ ಸಂವಿಧಾನ ಭಾರತೀಯರಿಗೆ ಶ್ರೇಷ್ಠ ಅಷ್ಟೇ ಅಲ್ಲ, ಇದು ನಮ್ಮ ಉಸಿರಾಗೈತಿ. ಭಾರತದ ಸಂವಿಧಾನ ನಮ್ಮೆಲ್ಲರ ಉಸಿರಾಗೈತಿ. ಭಾರತದ ಸಂವಿಧಾನವೇ ಭಾರತೀಯರಿಗೆಲ್ಲ ಧರ್ಮ ಗ್ರಂಥ. ನಮ್ಮ ಧರ್ಮ ಗ್ರಂಥ ಯಾವುದು? ಸಂವಿಧಾನ. ನಮ್ಮ ಧರ್ಮ ಗ್ರಂಥ ಯಾವುದು? ಸಂವಿಧಾನ. ಅಂತ ಸಂವಿಧಾನವನ್ನು ನೀಡಿದಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಗೆ ಧರ್ಮದ ಗುರುಗಳು,
ಮತ್ತು ಆ ದೇವರಕ್ಕಿಂತ ಹೆಚ್ಚು. ಅಂತವ್ರ ಹೆಸರನ್ನ ನೀವು ಹೇಳಬಾರತ್ತೀರಿ. ಅಂತವ್ರ ಹೆಸರು ಹೇಳದೆ ನಮ್ಗ ಸರ್ವ ಪಾವನಾಗೈತಿ. ಕಾರಣ ಅಂಬೇಡ್ಕರ್ ಎಂಬುದೇ ನಮ್ಗೆ ಏನಾಗೈತಿ, ಎಲ್ಲಾರ್ಗಿ ನಮ್ಮ ಭಾರತೀಯರಿಗೆ ಎಲ್ಲಾರ್ಗಿ ಏನಪ್ಪಾ ಅಂದ್ರ ದಿವ್ಯವಾದಂತ ಮಂತ್ರ ಐತಿ. ಅದನ್ನ ನಾವು ಪ್ಯಾಶನ್ ಆಗಿ ಹೇಳಾಕತ್ತಿಲ್ಲ. ನಾವು ಅಂಬೇಡ್ಕರ್ ಹೆಸರನ್ನ ಪ್ಯಾಶನ್ ಆಗಿ ಹೇಳಾಕ್ತಿಲ್ಲ, ನಮ್ ಅಂತರಾಳದಿಂದ ಹೇಳಾಕ್ತಿವ್, ನಾವು ಅಂತಃಕರಣದಿಂದ ಹೇಳಾಕ್ತಿವ್, ಕಳ್ಳನೆ ಹೇಳಾಕತ್ತೀವ್. ಅದಕ್ಕೆಲ್ಲಾರು ಗಟ್ಟಾಗಿ ಹೇಳ್ರಿ ಅಂಬೇಡ್ಕರ್ 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 ಅಂಬೇಡ್ಕರ್. ಸುಮ್ಮನೆ ಇದು ಭಾಷಣ ಹೇಳುವ ಮಾತಲ್ಲ. ಸದಾ ಕಾಲ ನಾವು ಅಂತಃಕರಣದಾಗ ಜಪ ಮಾಡ್ಕೊತಿರ್ಬೇಕು. ಅಂಬೇಡ್ಕರ್ ಅಂಬೇಡ್ಕರ್ ಅಂಬೇಡ್ಕರ್, ಕುತ್ತ ಅಂಬೇಡ್ಕರ್, ನಿತ್ರ ಅಂಬೇಡ್ಕರ್, ರೊಟ್ಟಿ ಮಾಡಾಕತ್ರ ಅಂಬೇಡ್ಕರ್, ಗಾಡಿ ಹೊಡ್ಯಾಕತ್ರ, ಏನು ಕೆಲಸ ಮಾಡಾಕತ್ರ, ಯಾವ ಮಂತ್ರ ಜಪಿಸ್ಬೇಕು ಭಾರತೀಯರೆಲ್ಲರೂ ಅಂಬೇಡ್ಕರ್. ಮುಂದೆ ನೀವು ಹೇಳ್ತೀರಿ, ಇದ್ರ ಮುಂದೆ ಹೇಳ್ತೀರಿ, ಇದನ್ನ ಪ್ಯಾಶನ್ ಅಂತ ಹೇಳಿದ್ರೆ ಅದ್ರ ಮುಂದಿನ ಬಾಗಿ ಹೇಳ್ತೀರಪ್ಪ ಅಂದ್ರ ಇಷ್ಟೊಂದು ಸರ್ಪೆ ಅಂಬೇಡ್ಕರ್ ಅಂಬೇಡ್ಕರ್ ಆಗ್ತಿಲ್ಲ. ಇಷ್ಟು ಸರ್ಪೆ ನೀವು ಆ ದೇವ್ರ ಹೆಸರು ಹೇಳಿದ್ರಿ ಅಂದ್ರ 7 ಜನ್ಮಕ್ಕ ನಿಮ್ಗೆ ಸ್ವರ್ಗ ಪ್ರಾಪ್ತಿ ಆಗ್ತಿತ್ತು ಅಂತ ಹೇಳ್ತೀರಿ. ಅಂದ್ರ ಅಮಿತ್ ಶಾಜಿ ಅವರೇ ತಮಗ ಗೊತ್ತಿರಲಿ, ಈ ದೇಶದ 80% ಜನ ಬುದ್ಧ, ಬಸವ, ದಾಸರು, ಸಂತರು, ಕುವೆಂಪುರವರು, ಪೆರಿಯಾರವರು, ಕಬೀರದಾಸರು, ಕನಕದಾಸರು, ಮೀರಾ ತಾಯಿಯರು, ಇಂಥ ಮಹಾನ್ ಚೇತನಗಳ ಈ ಅವೈದಿಕ ಮಾರ್ಗದಲ್ಲಿ ಸಾಗೋರದೇವು ನಾವೆಲ್ಲರೂ. 100ಕ್ಕೆ 80ಕ್ಕಿಂತ ಹೆಚ್ಚಿನವರೆಲ್ಲರೂ ಯಾವ ಮಾರ್ಗದಾಗದೇವು? ಅವೈದಿಕ ಮಾರ್ಗದ ಸಾಗೋರು ನಾವೆಲ್ಲರೂ ಯಾರದೇವು? ಹಿಂದೂಗಳದೇವು. ನಾವ್ಯಾರು ಹಿಂದೂಗಳು ಅಲ್ಲ, ನಾವೆಲ್ಲರೂ ಯಾರು ಹಿಂದೂಗಳದೇವು. ಇದ್ರ ಬಗ್ಗೆ ತಮ್ಗೆ ಎಚ್ಚರ ಇರ್ಲಿ. ತಾವು ಒತ್ತಾಯದಿಂದ ಮತ್ತೆ ನಮ್ಮ ಮೇಲೆ ಏನ್ ಮಾಡಾಕ್ತಿರಿ? ಆ ವೈದಿಕತೆಯನ್ನು ತಂದು ಹೇರಬೇಕಂತ ಮಾಡ್ರಿ. ವೈದಿಕತೆಯನ್ನು ತಂದು ಹೇರುವ ಕುತಂತ್ರದ ಒಂದು ಭಾಗ ಈ ಅಮಿತ್ ಶಾಜಿಯವರ ಮಾತ. ವೈದಿಕತೆ ಅಂತಂದ್ರೆ ಏನ್ ಗೊತ್ತೈತಂದ್ರೆ ಅದು ಕರ್ಮ ಸಿದ್ಧಾಂತ, ಮೌಢ್ಯತೆ, ಕಂದಾಚಾರ, ಮೂಢನಂಬಿಕೆ, ಅಜ್ಞಾನಗಳ ಕೂಪ ಐತಿ. ಅಂದ್ರೆ ಅಜ್ಞಾನಗಳ ಬಾವಿ ಐತಿ. ಇಂಥದ್ದೆಲ್ಲ ತುಂಬ್ಕೊಂಡಂತ ಒಂದು ಬೆಂಕಿ ಬಾವಿ ಐತಿ. ಅದ್ರಾಗ ನಮ್ಮನ್ನ ಏನ್ ಮಾಡ್ಬೇಕಂತ ಮಾಡ್ಯಾರ, ಮತ್ತೆ ಹೊಳ್ಳಿ ಅದ್ರಾಗ ನಮ್ಮನ್ನ ನುಗ್ಗಿಸ್ಬೇಕಂತ ಮಾಡಿ. ಯಾರು ನಮಗ ನಮ್ಮ ಬದುಕಿಗೆ ಉಪಕಾರಿ ಆಗಿರುತ್ತಾರೆ ಅವರು ನಮಗ ದೇವರಿಗಿಂತ ಹೆಚ್ಚಿನವರು. ಆ ಕಾಲ್ಪನಿಕವಾದ ದೇವರು ನಮಗ ಬೇಕಾಗಿಲ್ಲ. ಕಳ್ಳತನ ಮಾಡಿದವರು, ಕಳ್ಳತನ ಮಾಡುವವರು, ಕುತಂತ್ರಿಗಳು, ಸಮಾಜವನ್ನು ಸಮಾಜವನ್ನು ಒಪ್ಪದಿರುವವರು, ಸ್ತ್ರೀ ಸ್ವಾತಂತ್ರ್ಯಕ್ಕೆ ಮಾರಕವಾದವರು, ಜ್ಞಾನಿಗಳು ತಪಸ್ವಿಗಳನ್ನು ಕೊಲ್ಲುವವರು ಮುಂತಾದ ರಾಕ್ಷಸೀಯ ಗುಣವುಳ್ಳ ಆರ್ಯ ಪರಂಪರೆಯವರನ್ನು ತಾವು ದೇವರು ಅಂತ ಹೇಳಾಕ್ತೀರಿ. ಅದಕ್ಕೆ ನಮ್ಗ ಅವ್ರು ಯಾರು ದೇವರಲ್ಲ, ನಮ್ಗ ಕಸದಕ್ಕಿಂತ ಕನಿಷ್ಠ. ನಮಗೆ ಸ್ವರ್ಗ ನರಕದ ಭಯ ತೋರ್ಸಾಕ್ತಿರಿ. ಮತ್ತದ್ರ ಮುಂದುವರೆದ ಬಾರ ಏನ್ ಹಾಕ್ತಿರಿ? ನಿಮ್ಗೆ ಸ್ವರ್ಗ ಸಿಗ್ತೈತಿ, ನರಕ ಸಿಗ್ತೈತಿ. ಸ್ವರ್ಗ ನರಕದ ಭಯ ತೋರ್ಸಾಕ್ತಿರಿ ಅಂದ್ರ ನೀವು ಮತ್ತೆ ನಮ್ಮ ಮೇಲೆ ಏನ್ ಮಾಡತ್ತೀರಿ? ಆ ಕರ್ಮ ಸಿದ್ಧಾಂತವನ್ನು ತಂದು ಹೇರ್ಬೇಕಂತ ಮಾಡ್ರಿ. ನಮ್ಮ ಮೇಲೆ ಇಲ್ಲದ ಆಗಬಾರದ ಅನ್ಯಾಯ, ಅತ್ಯಾಚಾರಗಳು, ದೌರ್ಜನ್ಯ ಆಗಿ ಹೋಗ್ಯಾವು. ನೀವು ಹೇಳುವ ಆ ಸ್ವರ್ಗ ನಮ್ಗೆ ಬೇಕಾಗಿಲ್ಲ. ನಮಗ ಬಸವ ತಂದೆಗಳು ಒಂದು ಕಡೆ ಹೇಳ್ತಾರೆ, ನಮ್ಗೆ ಸ್ವರ್ಗ ಎಲ್ಲೈತಿ? ದೇವಲೋಕ ಮರ್ತ್ಯಲೋಕ ಎಂಬುದು ಬೇರೆಲ್ಲ ಕಾಣಿರು. ಸತ್ಯವ ನುಡಿಯುವುದೇ ದೇವಲೋಕ, ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಕೂಡಲ ಸಂಗಮ ದೇವ ಇದಕ್ಕೆ ನೀವೇ ಪ್ರಮಾಣ. ಕಾರಣ ನಾವೆಲ್ಲ ಎಂತ ಸಿದ್ಧಾಂತದ ಮೇಲೆ ನಂಬಿಕೆ ಇಟ್ಟವ್ರು ಅಂದ್ರ ನಡೆಯವರು ನಡೆದಂತೆ ನುಡಿಯವರು, ನುಡಿದಂತೆ ನಡೆಯವರು. ಈ ಸಿದ್ಧಾಂತದ ಮೇಲೆ ನಾವು ನಂಬಿಕೆಯನ್ನಿಟ್ಟು ಈ ಇಡೀ ನಮ್ಮ ರಾಜ್ಯವನ್ನ, ದೇಶವನ್ನಲ್ಲ, ಇಡೀ ಈ ಭೂಮಂಡಲವನ್ನೇ ಸ್ವರ್ಗವಾಗಿಸಬೇಕು, ಈ ಭೂಮಂಡಲವನ್ನೇ ಶಾಂತವಾಗಿ ಬದುಕುವಂತೆ ಮಾಡ್ಬೇಕಂತ ಆ ದಿಕ್ಕಿನೊಳಗೆ ಹೆಜ್ಜಿಡಂತವ್ರು ನಾವದೇವು. ತಮ್ಮ ಕಾಲ್ಪನಿಕ ಸ್ವರ್ಗಕ್ಕಿಂತ ಶ್ರೇಷ್ಠವಾದ ಜೀವನ ನಮ್ಗ ಬುದ್ಧ, ಬಸವ, ಅಂಬೇಡ್ಕರ್ ತಂದೆಗಳ ಸಿದ್ಧಾಂತಗಳಲ್ಲಿ ಪ್ರಾಪ್ತ ಆಗೈತಿ. ನಮಗೆ ದಿಕ್ಕು ತಪ್ಪಿಸ್ಬೇಡ್ರಿ, ಮತ್ ನಮಗೆ ಹಿಂಗಂತ ದಿಕ್ಕು ತಪ್ಪಿಸ್ಬೇಡ್ರಿ. ಎಲ್ಲ ನನ್ನ ಬಂಧುಗಳು ಈ ಕಾಲ್ಪನಿಕ ದೇವರುಗಳು ಎಂಬಂತ ಈ ವರ ಶಾಪಗಳಿಂದ ಹಿಂದೆ ಬರ್ಬೇಕಾಗೈತಿ. ನೀವೆಲ್ಲರೂ ಹಿಂದೆ ಸರಿಬೇಕಾಗಿತ್ತು. ನಾನು ನಮ್ಮ ಮಠಕ್ಕೆ ಬಂದಿದ್ರು, 2 ವರ್ಷದಿಂದ ಬಂದಿದ್ರು. ಒಂದ್ 15 ಹುಡುಗರು ಕೂಡಿ ಬಂದ್ರು. ಬಂದು ಏನ್ ಹೇಳಿದ್ರು, ಅಪ್ಪಾರೇ ಇದು ಪಟ್ಟಿ ಕೊಡ್ರಿ, ಪಟ್ಟಿ ಕೊಡ್ರಿ. ಎದಕ್ಕಪ್ಪ, ಏನ್ ಪಟ್ಟಿ? ಇಲ್ಲ, ನಾವು ಹಿಂಗ ಗಣಪತಿ ಕುಂದ್ರಿಸೇವು. ಮತ್ತೆ ಅಲ್ಲೂ ನಮ್ಮ ಓಣೆಗೆ ಯಾಕೋ ಗಣಪತಿ ಜನ ನಮ್ಮ ಓಣೆಗೆ ಯಾಕೆ ಕುಂದ್ರಸಾಕತ್ತೀರಿ? ಇಲ್ರಿ, ಅಲ್ಲೋ ಹಿಂದಕ್ಕೆ ಯಾರು ಕುಂದ್ರಿಸಿಲ್ಲ, ನಮ್ಮವ್ರು ತಿಳುವಳಿಕೆ ಬಂದಿರಿ, ನೀವ್ ಯಾಕೆ ಕುಂದ್ರಸಾಕ್ತಿರಿ? ಒಟ್ಟು ಎಲ್ಲ ಸಾಲಿ ಕಲ್ತು ಒಂದೇ ನಾನು ಇಲ್ರಿ, ಅದೆಲ್ಲ ಹೋಲ್ರಿ, ನಮ್ ಹೊಟ್ಟೆ ಪಟ್ಟಿ ಕೊಡ್ತೀನಿ. ನಿಮ್ಗೆ ನನ್ನಂತಕ್ಕೆ ಏನಿರ್ತೈತಿ ಎಲ್ಲ ನೀವು ಸಮಾಜ ಕೊಟ್ಟಿದ್ದ ನಂತಕ್ಕೆ ಇರ್ತದೆ, ಹಾಗೆ ನಿಮಗೆ ಕೊಡ್ತೀನಿ. ಅಲ್ಲಾಕ್ ಕುಂದ್ರಿಸಿರಿಪ್ಪ, ಮತ್ತೆ ಏನ್ ಮಾಡ್ಬೇಕಾಯ್ತು? ಅಲ್ಲಿ ಏನ್ ಮಾಡ್ರಿ, ಅಂಬೇಡ್ಕರ್ ತಂದೆಗಳ ಒಂದು ಪುತ್ಥಳಿಯನ್ನು ಕುಂದರ್ಸ್ರಿ.
ಪುತ್ಥಳಿಯನ್ನು ಕುಂದಿರಿಸಿ ನೀವು ಏನ್ ಮಾಡ್ರಿ, 1 ತಿಂಗಳವರೆಗೂ ಪ್ರತಿ ಒಬ್ಬರಿಗೆ ನೇಮಿಸಿದ್ರೆ ನೇಮಿಸ್ರಿ. ಆ ಪ್ರವಚನ ಪುರಾಣ ತರ ಹೇಳಂಗ ಅಂಬೇಡ್ಕರ್ ತಂದೆಗಳ ಪೂರ್ಣ ಇತಿಹಾಸ ಜೀವನ ಹೇಳ್ಬೇಕು ನಮ್ಗೆ. ಇಲ್ಲ ಅಂದ್ರ ಪ್ರತಿ ದಿವಸ ಒಬ್ಬೊಬ್ಬರನ್ನ ಆಮಂತ್ರಣ ಮಾಡಿ ಅವ್ರು ಹೇಳ್ರಿ. ಒಬ್ಬರಿಗೆ ಬಾಲ್ಯ, ಅವ್ರಿಗೆ ಶಿಕ್ಷಣ, ಅವ್ರ ಯೌವನ, ವೈವಾಹಿಕ, ಸಂವಿಧಾನ ರಚನೆ, ಆಮೇಲೆ ಅವರ ನಿರ್ವಾಣ, ಧರ್ಮಾಂತರಣ, ಏನ್ ಅವ್ರ ಜೀವನ ಮಾರ್ಗ ಪ್ರತಿ ದಿವಸ ಒಬ್ಬೊಬ್ಬರಿಗೊಂದು ನಿಶ್ಚಯ ಕೊಡ್ರಿ. ಇಂಥದ್ದು ಮಾಡ್ರು. ಇದನ್ನ ಬಿಟ್ಟು ಮತ್ತೆ ಯಾಕೆ ಅದ್ರ ಕುಂದ್ರಿಸಾಕ್ತಿರೋ, ಅದ್ರ ಕುಂದ್ರಿಸಿದ್ರೆ ನಾವ್ ಏನಾಗ್ತೇವು, ಮತ್ ನಾವು ಶುದ್ಧ ಹಾಕ್ತೇವು, ನಾವ್ ಮತ್ತೆ ಅಸ್ಪೃಶ್ಯರಾಗ್ತೇವೆ ಅಂತ ಹೇಳಿದ್ರು ಕೇಳಿಲ್ಲ. ಹುಡುಗರು ಬಹಳ ಒತ್ತಾಯ ಮಾಡಿದ್ರು. ಇಲ್ರಿ ದಾಸೋಹ ಮಾಡ್ತೀವಿ ಅಂದ್ರು, ಆದ್ರೂ ಒತ್ತಾಯ ಮಾಡಿಕೊಟ್ಟೆ. ಅದಕ್ಕೆ ನಾ ಈ ಮಾತನ್ನ ಬಹಳ ಪ್ರಜ್ಞಾಪೂರ್ವಕವಾಗಿ ಹೇಳ್ತೀನಿ. ನೀವೆಲ್ಲ ಏನಾಗಕತ್ತೀರಿ ಗೊತ್ತೈತೇನ? ನಾವೆಲ್ಲ ಶುದ್ಧರು ಏನೋ ವಿದ್ಯಾಭ್ಯಾಸ ಕಲ್ತವ್ರು ಏನಾಗ್ತೇವ್, ನೌಕರಿ ಮಾಡಕತ್ತವ್ರು ಎತ್ತರಕ್ಕೆ ಹೋದವ್ರು ಏನಾಗತ್ತೇವ್ ಅಂದ್ರ ನಾವ್ ಆ ಬ್ರಾಹ್ಮಣರಿಗಿಂತ ಬ್ರಾಹ್ಮಣರಾಗ್ತೇವ್, ಆ ವೈದಿಕರಿಗಿಂತ ವೈದಿಕರಾಗ್ತೇವ್. ಅದಕ್ಕೆ ಅಂಥದ್ದು ಯಾವುದು ಮಾಡಬಾರ್ದು. ನಮ್ಗೆ ಬದುಕನ್ನು ಕೊಟ್ಟಂತ ಅಂಬೇಡ್ಕರ್ ತಂದೆಗಳ ಜೀವನ ಸಿದ್ಧಾಂತ ಅದನ್ನ ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕು. ಮತ್ತ ಇನ್ನೊಂದು, ಈ ದೇಶದ ಆರ್ಥಿಕತೆಯಲ್ಲಿ ನಿನ್ನೆ ನಾನು ಕಣ್ಣೂರು ಮಠದ ಕಾರ್ಯಕ್ರಮದೊಳಗೆ ಭಾಗವಹಿಸಿದ್ದೆ. ಅಲ್ಲೊಬ್ರು ದೊಡ್ಡ ಜಗದ್ಗುರುಗಳು ಒಂದು ಮಾತು ಹೇಳಿದ್ರು. ಈ ಭಾರತದ ಆರ್ಥಿಕತೆಗೆ ಈ ದೇವಸ್ಥಾನಗಳ ಕೊಡುಗೆ ಎಷ್ಟೈತಿಪ್ಪ ಅಂತಂದ್ರ, ದೇವಸ್ಥಾನಗಳ ಕೊಡುಗೆ ಎಷ್ಟೈತಿ ಅಂದ್ರೆ 5 ಲಕ್ಷ ಕೋಟಿ ರೂಪಾಯಿ ಐತಿ. ಆ 5 ಲಕ್ಷ ಕೋಟಿ ರೂಪಾಯಿ ಯಾರು ಹಾಕಾಕತ್ತಾರಲ್ಲಿ? ನೀವ ಹಾಕಾಕತ್ತೀರಿ. ನೀವು ರೊಕ್ಕ ತಗೊಂಡು ಮತ್ತೆ ನಿಮ್ಮನ್ನ ಗುಡಿ ಆಗ್ಬಿಡಲ್ಲ. ಮಾನ್ಯ ಅದ್ರಾಗ ಮಂಗಳೂರು ಕಾರ್ಯಕ್ರಮದಾಗ ಹೇಳಿದ, ಮಾನ್ಯ ಯಾರಾದ್ರು ದಲಿತರು ದೇವಸ್ಥಾನದಾಗ ಹೋದ್ರತ್ತ ಆ ಗುಡಿನೇ ಬಾಗ್ಲ ಹಾಕೊಂಡ್ಬಿಟ್ರು. ಬಾಗ್ಲ ಹಾಕೋದಲ್ಲ 2.5 ಲಕ್ಷ ರೂಪಾಯಿ ದಂಡ ವಿಧಿಸ್ಯಾರ. ಅದು ಎಂತ ದುರಂತದ್ದು. ಮತ್ತೊಂದ್ ಕಡೆ ಹೋದ್ರು ದಲಿತರು ಗುಡಿ ಒಳಗೆ ಹೋದ್ರತ್ತ ತಮ್ಮ ದೇವ್ರನ್ನ ಬಗಲ ಇಟ್ಕೊಂಡು ಓಡಿ ಹೋಗ್ಬಿಟ್ರು ಕಡೆಕಾಯಿ. ಏನ್ ಮಾಡ್ತೀರಿ ಇಂಥ ಗುಡಿಗಳು, ಏನ್ ಮಾಡ್ತೀರಿ ಇಂಥ ತಗೊಂಡು? ಬೇಡ, ನಮ್ಮ ಮನೆಗಳೇ ನಮ್ಮ ದೇವರ, ನಮ್ಮ ಶರಣರ ವಿಚಾರಗಳು, ನಮ್ಮ ಸತ್ಯ ಶುದ್ಧವಾದ ಕಾಯಕ ಮಾಡಿ ಯಾರು ಬದುಕಾಕತ್ತಿರಲ್ಲ ಅವ್ರ ಮನೆಗಳೇ ನಮ್ಗೆಲ್ಲ ದೇವಾಲಯಗಳು. ಶರಣರ ಸತ್ಸಂಗ ತಾವೆಲ್ಲರೂ ಕುತ್ಕೊಂಡು ಅಂಬೇಡ್ಕರ್ ತಂದೆಗಳ ಸಂವಿಧಾನವನ್ನು ಓದ್ರಿ, ಅವರ ಜೀವನ ಚರಿತ್ರೆಯನ್ನು ಓದ್ರಿ, ಅದೇ ನಮಗ ಧರ್ಮ ಗ್ರಂಥ ಆಗೈತಿ. ಅದಕ್ಕೆ ಈ ಕ್ಷೇತ್ರಗಳಿಗೆ ಕ್ಷೇತ್ರ ಯಾತ್ರೆಗಳ ಒಂದು ಏನ್ ಚಟ ಐತಿಲ್ಲ ಇದನ್ನೆಲ್ಲ ಬರ್ರಿ. ಮತ್ತ ಹೆಂಗ್ ಮಾಡೋಕ್ರಪ್ಪ? ಮತ್ ನಾವೆಲ್ಲ ಗಳಿಸಿರ್ತೇವ್ ರೊಕ್ಕ, ಮತ್ತೆಲ್ಲ ಹೇಳ್ಯಾರ ಒಂದ್ 5% ಹಾಕ್ರಿ, 10% ಹಾಕ್ರಿ, ಒಯ್ದದ್ ಹಾಕ್ರಿ, ನೀವು ಪುಣ್ಯ ಬರ್ತದ. ಅದೇ ಹೇಳಕ್ನಲ್ಲ, ಪುಣ್ಯ ಪಾಪ ಸ್ವರ್ಗ ನರಕ. ಅದಕ್ಕೆಲ್ಲ ಮಾಡ್ಬೇಡ್ರಿ. ಏನ್ ಮಾಡ್ರಿ, ನಿಮ್ಮ ಆದಾಯದ ಒಂದು 10%, 20% ಭಾಗ ಏನ್ ಮಾಡ್ರಿ, ಸಮಾಜಕ್ಕಾಗಿ ತೆಗೆದಿಡ್ರಿ. ಸಮಾಜದ ಋಣ ನಮ್ಮೆಲ್ಲರ ಮೇಲೆ ಎಷ್ಟೈತಿಪ್ಪ ಅಂದ್ರ ಅದನ್ನ ಯಾವುದೇ ಕಾರಣಕ್ಕೂ ತೀರ್ಸಕ್ಕಾಗ ಅಷ್ಟೊಂದು ದೊಡ್ಡ ಋಣ ನಮ್ಮ ಮೇಲೆ ಐತಿ. ಅದನ್ನ ಹಂಗ ಸಂಗ್ರಹ ಮಾಡಿ ಒಂದು ಕಡೆ ಸಂಗ್ರಹ ಮಾಡಿ ಇಡ್ರಿ. ನಮ್ಮ ಆಸ್ಪಾಸದೊಳಗ, ನಮ್ಮ ಓಣಿ ಒಳಗ ಯಾರು ಬಡವರದಾರ, ದುಃಖಿಗಳದಾರ, ಯಾರಿಗೋ ದವಾಖಾನೆ ಹೋಗೋದು ಮಾತಾಡ್ಸಕ್ ಹೋಗಿರ್ತೀರಿ ಎಲ್ಲರೂ. ಅಲ್ಲಿ ಹೋಗೋದು ಅವ್ರಿಗೆ ಬಡವತನ ಐತಿ, ಅವ್ರಿಗೆ ಕಷ್ಟ ಐತಿ ಅಂದಾಗ ಏನ್ ಮಾಡ್ರಿ, ಎಲ್ಲಾ ರೊಕ್ಕಗಳೇ ಮಾಡ್ರಿ. ಒಂದ್ 5,000 ಆಗೈತು, 8,000 ಆಗೈತು, 10,000 ಆಗೈತು, ಇದನ್ನೆಲ್ಲಾ ಒಯ್ದವ್ರಿಗೆ ಕೊಟ್ಬಿಡ್ರಿ. ಅವ್ರು ಏನಂತಾರ ನಿಮ್ಗ? ಏನಂತಾರ? ಅಂತಾವ್ದು ಬೈತಾರ ನಿಮಗ? ಇಲ್ಲ, ಯಪ್ಪ ದೇವ್ರು ಬಂದಂಗ ಬಂದ್ರಿ. ಯಾ ದೇವ್ರು ಮನೆ, ನೀವ ಪ್ರತ್ಯಕ್ಷ ದೇವ್ರು ಅದಿರಿ. ಇದನ್ನ ಮರ್ತು ಆ ಗುಡಿಗಳಿಗೆ ಹೊಟ್ಟಿರಿ. ದಯಮಾಡಿ ಆ ಗುಡಿ ಸಂಪ್ರದಾಯವನ್ನು ಬಿಡ್ರಿ. ಬಿಜೆಪಿ ಒಂದು ಉತ್ತಮವಾದ ರಾಷ್ಟ್ರೀಯ ಪಕ್ಷ. ಕಾಂಗ್ರೆಸ್ ಹೆಂಗ ಒಂದು ಉತ್ತಮವಾದಂತ ರಾಷ್ಟ್ರೀಯ ಪಕ್ಷ ಅಲ್ಲ, ಹಂಗ ಬಿಜೆಪಿನ ಒಂದು ಉತ್ತಮವಾದಂತ ರಾಷ್ಟ್ರೀಯ ಪಕ್ಷ. ಇದರಲ್ಲಿ ಸ್ತ್ರೀಯರಿಗೆ ನಿಂದಿಸುವ ಸಿಟಿ ರವಿ ಅಂತವ್ರದಾರ. ಮೊನ್ನೆ ನಿಂದಿಸಿದ್ರಲ್ಲ, ಸ್ತ್ರೀಯರಿಗೆ ಬಹಳ ಕೆಟ್ಟ ಶಬ್ದ ಉಪಯೋಗ ಮಾಡ್ಯಾರ ಅಂತ ಸಿಟಿ ರವಿ ಅಂತವ್ರದಾರ. ಅಂಬೇಡ್ಕರ್ ತಂದೆಗಳು ಮತ್ ಅವರ ಅನುಯಾಯಿಗಳಿಗೆ ನಿಂದಿಸುವಂತ ಅಮಿತ್ ಶಾಜಿ ಅವರದಾರ. ಇವು ಕೆಲವೊಂದು ಬಾಳ ನೀವು ಏಟದವಂದ್ರ ಅಲ್ಲೊಂದು ಇಲ್ಲೊಂದು ಇದಾವು. ಇವು ಹೆಂಗದಾವಂದ್ರ ಕೊಳತ್ ಹಣ ಇದ್ದಂಗದ. ಹೆಂಗದಾವು? ಕೊಳತ್ ಹಣದವು. ಆ ಕೊಳತ್ ಹಣ ನೀವು ಹಂಗ ನಿಮ್ ಬುಟ್ಟ್ಯಾಗ ಅವೇನ್ ಮಾಡ್ತಾವ ಇಟ್ಕೊಂಡು ಕೂತ್ರಿ ಅಂದ್ರ ಓಸು ಕೊಳತ್ ಹಾಕೋ. ಓಸು ಕೊಳತ್ರ ನಾವ್ ಏನ್ ಮಾಡ್ಬೇಕಾಗ್ತದ? ಅಲ್ಲಿಂದ ಚೆಲ್ಲಿ ಬಿಡ್ಬೇಕಾಗ್ತದೆ, ತಿಪ್ಪ್ಯಾಗ ಚೆಲ್ಲಿ ಬಿಡ್ಬೇಕಾಗ್ತದೆ. ಅದಕ್ಕೆ ನನ್ನ ಮಾತ ತಾವು ಬಹಳ ಎಚ್ಚರದಿಂದ ಇದು ಮಾಡ್ರಿ. ಅದಕ್ಕೆ ಈ ಗೃಹ ಮಂತ್ರಿಗಳಾದಂತ ಅಮಿತ್ ಶಾ ಇವರು ಕ್ಷಮಾ ಕೇಳಕ್ಕೂ ಯೋಗ್ಯರಲ್ಲ. ಕ್ಷಮಾ ಕೇಳಿದ್ರೆ ಯಾರು ಒಪ್ಕೊಳ್ಳೋದಿಲ್ಲ. ಅದಕ್ಕೆ ಅವ್ರಾಗೇನ್ ರಾಜೀನಾಮೆ ಕೊಡೋದಿಲ್ಲ. ಅವ್ರು ಬಹಳ ತ್ರಾಸ ತಗೊಂಡು ಅವರೆಲ್ಲ ಬಿಸ್ನೆಸ್ ಮ್ಯಾನ್. ಅವರೆಲ್ಲ ಯಾರು? ಬಿಸ್ನೆಸ್ ಮ್ಯಾನ್. ರೊಕ್ಕ ಹಾಕಿ ಅಲ್ಲಿಗೆ ಬಂದಾರ. ಹೆಂಗ ರಾಜೀನಾಮೆ ಕೊಡೋದಿಲ್ಲ. ಅದಕ್ಕೆ ಆ ಪಕ್ಷದ ವರಿಷ್ಠರು ಏನದಾರಲ್ಲ, ಅವ್ರ ರಾಜೀನಾಮೆಯನ್ನ ಕಡ್ಡಾಯವಾಗಿ ತಗೊಂಡು ಮತ್ತೆ ಈ ದೇಶದ ತಾವೆಲ್ಲ ಏನೈತೆ ಚಂದಾಗ ಆಡಳಿತ ಮಾಡಿ. ಇಲ್ಲಪ್ಪ ಅಂತಂದ್ರ ನಮ್ಮ ರಾಜ್ಯದೊಳಗೆ ನಾವು ಹೆಂಗೆ ಕಿತ್ತಿ ಒಗದೇವಲ್ಲ, ಹಂಗ ಇಡೀ ದೇಶದಿಂದ ನಿಮ್ಮಲ್ಲಿ ಕಿತ್ತು ಒಗಿಬೇಕಾಕೈತಿ. ಎಚ್ಚರ. ಅದಕ್ಕೆ ನನಗ ಇಲ್ಲೊಂದು ಸಣ್ಣ ಕಥೆ ನೆಪ ಆಗ್ತೈತಿ. ನಾವಿಲ್ಲೆಲ್ಲಾರು ಕೂತವ್ರು ಹೆಂಗದೇವಪ್ಪ ಅಂದ್ರ ಆನೆ ಇದ್ದಂಗದೇವು. ಹೆಂಗದೇವು? ಆನೆ.
ಆನೆಗಳು ಹೆಂಗದ ನಾವು ಆನಿದ್ದಂಗ್ರಿ ಅವು. ಆದ್ರ ಒಂದಿಷ್ಟು ಪಕ್ಷಗಳು ಒಂದು ಹುಲಿ ಪಕ್ಷ ಐತಿ, ಒಂದು ಸಿಂಹದ ಪಕ್ಷ ಐತಿ. ಕೆಲವೊಬ್ರು ನಾವೆಲ್ಲ ಏನ್ ಮಾಡಾಕ್ತಾ ಇದ್ರ ಬಳೆಯಾಗಿ ಹುಲಿ ಪಕ್ಷಕ್ಕೆ ಕೆಲವೊಬ್ರು ಸೇರಾಕತ್ತೇವ್, ಕೆಲವೊಬ್ರು ಆನೆ ಪಕ್ಷಕ್ಕೆ ಸೇರಾಕ್ತೇವ್. ಈ ಆನೆಗೆ ಇವ್ರಿಬ್ರು ಯಾರ ಫ್ರೆಂಡ್ ಅದಾರ ನಮ್ಗ? ಇವ್ರಿಬ್ರು ನಮ್ಗೆ ಯಾರು ಬೇಕಾದವ್ರಲ್ಲ. ಕೊಂಚ ಹಾಕೊಂಡು ನಮ್ಗೆ ವಯಸ್ಸಾಗಿಂದರೆ ತಿನ್ಬೇಕನ್ನವ್ರು, ನಾವು ನಮ್ಮ ಸಣ್ಣ ಕಾರ್ಯಗಳನ್ನರೇ ತಿನ್ಬೇಕನ್ನವ್ರು, ನಮ್ಗೆ ಹೆಂಗರೆ ಮಾಡಿ ನಮ್ಗೆ ತಿಂದು ಅವ್ರು ಹೊಟ್ಟೆ ತುಂಬಿಸ್ಕೋಬೇಕು ಅಂತವ್ರು ಅದಾರ. ಅದಕ್ಕೆ ಆ ಏನದ ಇವು ಹುಲಿ ಸಿಂಹ ಎರಡಕ್ಕೂ ನಾವು ಇದು ಆಗ್ಬಾರ್ದು. ಇವ್ ಹೆಂಗದವಪ್ಪ ಅಂದ್ರೆ ಒಳಗಿಂದೊಳಗೆ ಒಳ ಒಪ್ಪಂದಗಳು ಬಾ ಇರ್ತಾವ. ಅವ್ ಏನ್ ನನ್ಗೆ ಅಷ್ಟು ಗೊತ್ತಿಲ್ಲ, ಒಳ ಒಪ್ಪಂದ ಇರ್ತಾವ. ಏನಪ್ಪಾ ಅಂದ್ರ ನೀನು ನೀ ಬೇಡ ನಮ್ಮ ಆನೆ ಒಳಗೆ ಏನ್ ಹೇಳ್ತೀನಿ ಹೊರ ಜಿಗದಾಡಕ್ ಹೇಳ್ತೀನಿ, ಜಿಗದಾಡಕ್ ಹೇಳಕತ್ತ ಅದ್ರಾಗ ಒಂದನ್ನು ನೀ ಬಡ್ಕೊಂಡ್ ತಿನ್. ಯಾವ ಹುಲಿಗಳು ಬಂದು ಬಡ್ಕೊಂಡಿದ್ ಒಂದು ಆನೆ ತಿಂತಾವ. ಹಂಗಿದು ಮಾಡಿದ್ವು. ಮತ್ತೆ ಇವ್ರು ಏನ್ ಮಾಡ್ತಾರೆ, ಇವ್ರೆಲ್ಲ ಒಂದು ಪ್ಲಾನ್ ಮಾಡಿ ಅದ್ರಾಗಿಂದ ಒಂದು ಆನೆ ತಿನ್ನೋದು. ಅಂದ್ರೆ ಎಲ್ಲಾರು ಯಾರು ತಿನ್ನಕತ್ತಾರ? ನಮ್ಮನೆ ತಿನ್ನಕತ್ತಾರ. ಅದಕ್ಕ ಇದು ಹೆಸರಿರ್ಲಿ. ಅದಕ್ಕ ಇದೇನು ಈ ಹೋರಾಟ ಐತಲ್ಲ ನಮ್ಮ ಆಗಲೇ ಲೈಂಗಿಕ ತಾಯಿ ಬಹಳ ಚೆನ್ನಾಗಿ ಹೇಳಿದ್ರು. ಇದು ಕಾಂಗ್ರೆಸ್ ಹೋರಾಟ ಅಲ್ಲ, ಬಿಜೆಪಿ ಹೋರಾಟ ಅಲ್ಲ, ಯಾವುದೇ ಪಕ್ಷದ ಹೋರಾಟ ಅಲ್ಲ. ಇದು ನಮ್ಮ ಸ್ವಾಭಿಮಾನದ ಹೋರಾಟ. ಇದು ಭಾರತೀಯರ ಸ್ವಾಭಿಮಾನದ ಹೋರಾಟ. ಇದಕ್ಕೆ ಯಾವುದೇ ಜಾತಿ ಮತ್ತು ಅಂಬೇಡ್ಕರ್ ತಂದೆಗಳನ್ನು ತಂದು ಮಾರಾಯ ಬರೇ ನಮ್ಗೆ ಅಷ್ಟೇ ಹಚ್ಕೋದು ಬೇಡ. ಅಂಬೇಡ್ಕರ್ ತಂದೆಗಳು ನಮ್ಗೆ ಅಷ್ಟೇ ಪೂಜನೆ ಇರಲ್ಲ, ಇಡೀ ವಿಶ್ವಕ್ಕ ಪೂಜನೆ ಇರದಾರ. ಅಂತ ಮಹಾ ತಂದೆಗಳಿಗೆ ಅಪಮಾನ ಆದ್ರೆ ಇದು ಬಹಳ ಕೆಟ್ಟ ಐತಿ. ಇದು ಜಸ್ಟ್ ಟ್ರಯಲ್ ಐತಿ. ಅದಕ್ಕೆ ಇದನ್ನ ಬಹಳ ಇದು ನಮ್ಮ ಹೋರಾಟ ಎಲ್ಲಿ ತಕ ಇರಬೇಕು, ಅವ್ರ ರಾಜೀನಾಮೆ ತಗೋತಕ ಮುಂದಕ್ಕೆ ಇರಬೇಕು. ಆ ದಿಕ್ಕಿನೊಳಗೆ ನಾವು ನೀವೆಲ್ಲರೂ ಇದು ಮಾಡೋಣ. ಈ ಹೋರಾಟ ಬಹಳ ಯಶಸ್ವಿ ಆಗೈತಿ. ಅದಕ್ಕೆ ಬಹಳದ ಈ ಇಡೀ ವಿಜಯಪುರ ಜಿಲ್ಲೆಯಿಂದ ಎಲ್ಲರೂ ಬಹಳ ಜನ ಬಂದಿರಿ. ಈ ಹೋರಾಟ ಹೆಂಗೆ ಯಶಸ್ವಿಯಾಗಿ ಮುಗ್ದೈತಿಲ್ಲ, ಶಾಂತ ರೀತಿ ಮುಗ್ದೈತಿ, ಯಶಸ್ವಿ ಆಗೈತಿ. ಹಂಗ ತಾವೆಲ್ಲರೂ ತಮ್ಮ ತಮ್ಮ ಊರುಗಳಿಗೆ ತಮ್ಮ ತಮ್ಮ ಕುಟುಂಬಗಳಿಗೆ ಶಾಂತ ರೀತಿಯಿಂದನೇ ಹೋಗಿ ಮುಟ್ಟಬೇಕು. ಇಲ್ಲಿ ಪ್ರಸಾದ ವ್ಯವಸ್ಥೆ ಮಾಡ್ಯಾರ, ಪ್ರಸಾದವನ್ನು ಹಾಳು ಮಾಡಲಾರ್ದೆ ಚೆಲ್ಲಾರ್ದೆ ಎಲ್ಲರೂ ಪ್ರಸಾದ ಮಾಡಿ ತಮ್ಮ ತಮ್ಮ ಊರುಗಳಿಗೆ ಹೋಗಿ ಮುಟ್ರಿ. ಈ ನಾನು ಹೇಳಿದ ಕೆಲವೊಂದು ಮಾತುಗಳನ್ನ ಬಹಳ ಗಟ್ಟಿಯಾಗಿ ಮನದಾಳದೊಳಗೆ ಇಟ್ಕೊಂಡು ಆ ಅಂಬೇಡ್ಕರ್ ತಂದೆಗಳಿಗೆ ಇದು ಮಾಡೋದು. ಅಂಬೇಡ್ಕರ್ 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 ಅಂಬೇಡ್ಕರ್. ಎಲ್ಲರಿಗೂ ಶರಣಾರ್ಥಿಗಳು.